ಯಾಕಂದ್ರೆ ನಾನು ಈ ಸಂಸ್ಥೆ ಕಲ್ತಿದ್ದು, ಯಾಕಂದ್ರೆ ನನಗೇನು ಈ ಒಳ್ಳೆ ಅಧಿಕಾರಿ ಆಗ್ಬೇಕು, ಒಂದು ಒಳ್ಳೆ ಪೊಸಿಷನ್ ಹೋಗ್ಬೇಕು ಅಂತ ಹೇಳಿ ಮನಸ್ಸು ತುಡಿತಾ ಇತ್ತು ನನಗೆ. ನಾನು ಕನ್ನಡದಲ್ಲೇ IAS ಬರ್ತಿತ್ತು. ಎಲ್ಲರೂ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಇಂಗ್ಲಿಷ್ ದಾಗ ಬರೀತಾರೆ, ನಾನು ಕನ್ನಡದಲ್ಲಿ ಬರ್ತೀನಿ. ಇದು ಲ್ಯಾಂಗ್ವೇಜ್ ಕನ್ನಡ ಇರಲಿ, ಇಂಗ್ಲಿಷ್ ಇರಲಿ, ಉರ್ದು ಇರಲಿ, ಹಿಂದಿ ಇರಲಿ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಲ್ಲ. ಮಟ್ಟ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್. ಈ ಸಂಸ್ಥೆ ತುಂಬಾ ನನಗೆ ಒಂದು ಮಾರ್ಗದರ್ಶನ ನೀಡಿದೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಫೀಸ್ ನಲ್ಲಿ ಕನ್ಸೆಷನ್ ಕೊಟ್ಟು, ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಟ್ಟು, ನಮ್ಮಂತವ್ರನ್ನ ಬೆಳೆಸಿ, ನೀವು ಬರೀ IIT JEE ಗೌರ್ಮೆಂಟ್ ಜಾಬ್ ಸ್ವಲ್ಪ ವಾಲ್ದು, ನೀವು ಕೂಡ ಟೈಮ್ ವೇಸ್ಟ್ ಮಾಡಿದ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಮೊಬೈಲ್ ಅಂತಾರೆ, ಬರೀ ವಾಟ್ಸ್ಆಪ್, ಫೇಸ್ಬುಕ್ ಬರೀ ಇದರಲ್ಲೇನೆ ಕಾಲ ಕಳೀತಾರೆ. ಈ ಸ್ಮಾರ್ಟ್ ಫೋನ್ ಇರೋದ್ರಿಂದ ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. ನಮಗೆ ಏನ್ ಇನ್ಫಾರ್ಮೇಶನ್ ಬೇಕಾಗಿದೆ ಅಷ್ಟನ್ನ ಮಾತ್ರ ಇನ್ಫಾರ್ಮೇಶನ್ ತಕೊಂಡು ಪುಣೇಕರ್ ಸರ್ ಅವರಿಗೆ ಕೃತಜ್ಞತೆಗಳನ್ನ ಹೇಳಬೇಕು. 1969ರಲ್ಲಿ ಅಂದ್ರೆ 55 ವರ್ಷಗಳ ಹಿಂದೆ ವಿಜಯಪುರ ಜಿಲ್ಲೆಯ ಜನತೆಗೆ ಒಳ್ಳೆಯ ಗುಣಮಟ್ಟವಾದಂತಹ ಶಿಕ್ಷಣ ಕೊಡಬೇಕು ಅಂತಕ್ಕಂತ ಮುಂದಾಲೋಚನೆಯನ್ನ ಇಟ್ಕೊಂಡು ಇವತ್ತು ವೇದಿಕೆಯ ಮೇಲೆ ಕುಳಿತಿರುವ ಪುಣೇಕರ್ ಸಾಹೇಬರು ಈ ಸಂಸ್ಥೆಯನ್ನು ಸ್ಥಾಪಿಸದೆ ಹೋದ್ರೆ ಅನೇಕ ಜನರು ವಿದ್ಯೆಯಿಂದ ವಂಚಿತರಾಗ್ತೀರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆ ಶಿಕ್ಯಾಬ್ ಸಂಸ್ಥೆಯಲ್ಲಿ 17,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾರೆ. ಕೇವಲ ವಿದ್ಯೆ ಮಾತ್ರ ಅಲ್ಲ, ಅದು ಜೊತೆಗೆ ಆರೋಗ್ಯ, ಸಂಸ್ಕಾರ ಇವೆಲ್ಲಗಳನ್ನ ಇವತ್ತಿನ ಯುವ ಪೀಳಿಗೆಗಳು ಅಳವಡಿಸಿಕೊಂಡಾಗ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗ್ತದೆ. The students who are coming out of the institutions are because of the hard work of the people who are sitting on the stage, and the students who are getting the quality education is because of the hard work of the staff members who are giving their valuable knowledge, who are extending their services to the students. And those students who are putting their time and energy in the campus are achieving their final goals. So these are all cycles in which we have to value the energy, the time spent towards gaining something. क्या आसमान देखता है, जमीन पर बैठकर क्या आसमान देखता है, परों को खोल जमाना उड़ान देखता है, और वो उड़ान देने के लिए शिक्याब इंस्टीट्यूशन मौजूद है। अल्हम्दुलिल्लाह आप उस इंस्टीट्यूशन में अपनी ग्रेजुएशन कंप्लीट कर रहे हैं। एक उड़ान जिसको पूरा कर्नाटक देख रहा है, जिसे मल्लन गौड़ा कहते हैं, वो भी इसी कॉलेज का स्टूडेंट रह चुका है और आज कर्नाटका का असेट बन गया है। मुझे उम्मीद है वो इंशाल्लाह IAS कन्वर्ट करके वो हिंदुस्तान का असेट बनेगा।